ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿರೋದ್ಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿರೋದ್ಯ ಮಕ್ಕಳೇ, ದೇವರ ಕೃಪಾ ವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಆತನ ಕೃಪೆ ಒಂದು ಕೃಪಾ ವರಗಳಿಂದ ಆತ ನಮ್ಮನ್ನು ಪ್ರೀತಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದ್ಯ ಮಕ್ಕಳೇ, ಈ ದಿನ ನಮ್ಮ ದೇವರು ಅದ್ಭುತವಾಗಿ ಈ ದಿನಗಳಲ್ಲಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದ್ಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತಹ ಸರ್ವಶಕ್ತನಾಗಿದ್ದಾನೆ. ದಯಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ. ಈ ವಿಡಿಯೋ ಮೂಲಕ ಪ್ರತಿದಿನ ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೀವಿ. ದೇವರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದ್ಯ ಮಕ್ಕಳೇ, ದೇವರು ಒಂದು ದಿನ ಒಂದು ಒಳ್ಳೆ ವಾಗ್ದಾನ ಏನಂದ್ರೆ, ಹುಟ್ಟು ಕುರುಡನ್ನು ಸ್ವಸ್ಥ ಮಾಡಿದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಯಾವ ರೀತಿಯಲ್ಲಿ ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಇದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರಿಂದ 7ನೇ ವಾಕ್ಯವರೆಗೂ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಯೇಸು ಒಂದು ಊರಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಪ್ರಯಾಣ ಹೋಗುವಾಗ ಶಿಷ್ಯರಿಗೆ ಹತ್ರ ಹೋಗ್ತಾರೆ. ಅಲ್ಲೆಲ್ಲ ಹುಟ್ಟ ಕುರುಡ ಇರ್ತಾರೆ. ದೇವ್ರೇ, ಶಿಷ್ಯರು ಕೇಳ್ತಾರೆ ಯೇಸು ಹತ್ರ, ದೇವ್ರೇ, ಈ ಕುರುಡ ಯಾವಾಗ ಹುಟ್ಟಿನಿಂದ ಕುರುಡಾಗಿರ ಅಥವಾ ಎಷ್ಟು ಪಾಪದಲ್ಲಿ ಜೀವಿಸಿದ ಎಂಬಂಥ ಸಂಶಯ ಶಿಷ್ಯರಿಗಿತ್ತು. ಆದರೆ ಅವ್ರು ಹೇಳ್ತಾರೆ, ಯೇಸು ಅವ್ರು ಹುಟ್ಟಿನಿಂದ ಕುರುಡ ಆಗಲಿಲ್ಲ, ಆದರೆ ಬದಲು ಆತ ಯಾವುದು ಪಾಪ ಮಾಡಿಲ್ಲ, ಅವ್ರ ತಂದೆ ಕೂಡ ಪಾಪ ಮಾಡಲಿಲ್ಲ, ಅವ್ರ ತಂದೆ ತಾಯಿ ಕೂಡ ಪಾಪ ಮಾಡದೆ ಒಳ್ಳೆ ಮಾರ್ಗದಲ್ಲಿ ಜೀವಿಸ್ತಾ ಇದ್ರು. ಆದ್ರೂ ಕೂಡ ಇತ್ಯಾಕೆ ಕುರುಡಾಗಿ ಹುಟ್ಟಿರಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆದರೆ 5ನೇ ಅಧ್ಯಾಯ 5, 6, 7ನೇ ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಬರೀತಾರೆ, ಏನಂದ್ರೆ, ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲುವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲುವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳ್ಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಆತ ಕುರುಡಾಗಿದ್ದರೂ ಕೂಡ ದೇವ್ರೇ ನನ್ನನ್ನು ಗುಣಪಡಿಸು ಎಂಬುದಾಗಿ ಆತ ಕೇಳ್ತಿದ್ದ. ಆ ದೇವ್ರ ಎಲ್ಲ ಶಿಷ್ಯರ ಹತ್ರ ಎಲ್ಲರೂ ಹೇಳ್ತಾ ಇದ್ರು, ದೇವರು ಆತನ ಅದ್ಭುತ ಮಾಡಿದ್ರೆ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆತ ದೇವ್ರ ಮಾತನ್ನ ಕೇಳಿದ ತಕ್ಷಣ ಆತ ಉಗುಳು ಹಚ್ಚಿ ಅವನ ಕಣ್ಣಿಗೆ ಒರೆಸ್ತಾರೆ. ಈ ಸಿಲೋ ಎಂಬ ಇದಕ್ಕೆ ಹೋಗಿ ನೀನು ಕಣ್ಣನ್ನು ತೊಳ್ಕೊ, ನಿನಗೆ ಕಣ್ಣು ಬರುತ್ತೆ ಎಂಬುದಾಗಿ ದೇವ್ರ ಮಾತನ್ನ ಕೇಳಿ ಆತ ಕಣ್ಣು ಬರುವಂತೆ ನೋಡಿದ. ಆತೆಲ್ಲ ದೇವ್ರೇ ಸ್ತೋತ್ರ, ದೇವ್ರೇ ನನ್ನನ್ನು ಕಣ್ಣು ಬರೋ ಹಾಗೆ ಮಾಡಿದೆ, ನನ್ನ ಜೀವಿತದಲ್ಲಿ ಕತ್ತಲಲ್ಲಿದ್ದ ಆದ್ರೆ ಬೆಳಕಾಗಿ ಮಾರ್ಪಡಿಸಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳು, ಅದೇ ನೋಡುವಾಗ ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ದೇವ್ರು ಹೇಳ್ತಾರೆ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಯಾರ ಜೀವಿತದಲ್ಲಿ ಕತ್ತಲಾಗಿ ಜೀವಿಸ್ತಾ ಇದ್ದೀವೋ ಅವ್ರ ಬೆಳಕಾಗಿ ನಾನು ಮಾರ್ಪಡಿಸ್ತೇನೆ. ಅವತ್ತು ಕುರುಡಿಗೆ ನೀನು ಹೋಗಿ ಆ ನೀರನ್ನು ಒಳಗೆ ತೊಳ್ಕೋ, ನಿನಗೆ ಕಣ್ಣು ಬರುತ್ತೆ ಎಂಬುದಾಗಿ ದೇವ್ರು ಹೇಳಿದರು. ಆ ತಕ್ಷಣ ದೇವ್ರ ಮಾತನ್ನ ಕೇಳ್ದ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವ್ರ ವಾಕ್ಯಗಳನ್ನ ಕೇಳಿಕೊಂಡು ಯಾವ ರೀತಿಯಲ್ಲಿ ದೇವ್ರ ಬಗ್ಗೆ ನಾವು ದೇವ್ರ ಮಾರ್ಗದಲ್ಲಿ ನಡೀತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವ್ರೇ, ನೀನು ಹೇಳಿದ ಹಾಗೆ ನಾನು ಜೀವಿಸ್ತೀನಿ. ಕುರುಡಗೆ ಕಣ್ಣು ಕೊಟ್ಟಂತ ದೇವ್ರೇ, ನನ್ನ ಜೀವಿತದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಿ ಎಂಬುದು ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಇಂದು ದೇವರು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಬಿಡುಗಡೆ ಕೊಡುವಂತ ದೇವರು, ಅದ್ಭುತ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಕುರುಡನ ಕಣ್ ಕೊಟ್ಟಂತ ದೇವ್ರೆ, ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳನ್ನ ಆಶ್ರಯಿಸು, ಒಳ್ಳೆ ಅಪ್ಪ ಅದ್ಭುತವಾಗಿ ನಡೆಸು, ಅವ್ರ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡು. ಅಪ್ಪ, ಅವ್ರ ಕಣ್ಣಿಲ್ಲದೆ ಅಪ್ಪ ಒಳ್ಳೆ ಪಾಪ ಮಾಡದೆ ದೇವ್ರೆ, ಆತ ಕಣ್ಣಿಲ್ಲದೆ ಜೀವಿಸ್ತಾ ಇದ್ದ, ಆದ್ರೆ ಆತನನ್ನ ಬೆಳಕಾಗಿ ಮಾರ್ಪಡಿಸಿದಂತೆ ದೇವ್ರೆ, ಈ ಮಕ್ಕಳನ್ನು ಕೂಡ ಯಾವುದೇ ಸಮಸ್ಯೆಲಿದ್ದರೂ ಎಲ್ಲ ಬಿಡುಗಡೆ ಕೊಡು. ಶಾಂತಿ ಸಮಾಧಿಯಿಂದ ಅವ್ರ ಕುಟುಂಬನ ಆಶೀರ್ವದಿಸಿ ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು, ಅವ್ರು ಬೇಕಂತೆಲ್ಲ ಆಶೀರ್ವದಿಸಿ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿರೋ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.